ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಗುರು ಹಿರಿಯರಿಗೂ ಸ್ನೇಹ ಪ್ರಣಾಮಗಳನ್ನು ತಿಳಿಸುತ್ತಾ ಸರ್ವರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ರತ್ನಾಕರ ಪದಾಂ ಹಿಮಾಲಯ ಬ್ರಹ್ಮರಾಜಶ್ರೀ ರತ್ನಾಭ್ಯಾಂ ವಂದೇ ಭಾರತ ಮಾತರಂ. ಸಮುದ್ರ ರಾಜನಿಂದ ಪಾದ ತೊಳೆಯಲ್ಪಟ್ಟ ಹಿಮಾಲಯವನ್ನೇ ಕಿರೀಟವನ್ನಾಗಿರಿಸಿಕೊಂಡ ಬ್ರಹ್ಮಶ್ರೀ ರಾಜಶ್ರೀಗಳೆಂಬ ಅಮೂಲ್ಯ ರತ್ನ ವಜ್ರ ವೈಡೂರ್ಯಗಳಿಂದ ಸಿಂಗರಿಸಲ್ಪಟ್ಟ ಮಹಾತಾಯಿ ಭಾರತ ಮಾತೆಗೆ ನನ್ನ ಪ್ರಣಾಮಗಳು. ನನ್ನ ಕಲ್ಪನೆಯ ಭಾರತ ಹೇಗಿರಬೇಕೆಂದು ಒಬ್ಬ ಸದೃಢ ಹೆಮ್ಮೆಯ ಭಾರತೀಯಳಾಗಿ ಯೋಚಿಸಿದಾಗ ಹೊಳೆದಂತಹ ನನ್ನೊಳಗಿನ ಯೋಚನೆಗಳಿವು. ಮಾತೃಭೂಮಿ, ಜನ್ಮಭೂಮಿ, ಕರ್ಮಭೂಮಿ, ಪುಣ್ಯಭೂಮಿ, ತ್ಯಾಗಭೂಮಿ, ಯಾಗಭೂಮಿ, ಯೋಗ ಭೂಮಿ, ಅದು ನನ್ನ ಭಾರತ. ನಮ್ಮ ಭಾರತದ ಶ್ರೇಷ್ಠತೆ, ಧೀಮಂತಿಕೆ ಅಪಾರವಾದುದು. ಕನಸಿದ್ದರೆ ಸಾಲದು, ಅದನ್ನು ನನಸಾಗಿಸುವ ಹಾದಿಯಲ್ಲಿ ನಮ್ಮ ಪ್ರಯತ್ನವೂ ಇರಬೇಕು. ಸ್ನೇಹಿತರೆ, ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಕೊಡುವ ಅವಶ್ಯಕತೆ ನಮಗಿಲ್ಲ. ಆದರೆ ನಮಗಾಗಿ ಪ್ರಾಣ ಕೊಟ್ಟಂತಹ ಹಲವು ಮಹಾತ್ಮರ ಕನಸನ್ನು ನನಸಾಗಿಸುವ ಹೊಣೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಮೇಲೆಯೂ ಖಂಡಿತವಾಗಿಯೂ ಇದೆ. ಕನಸು ಕಾಣಲು ನಾವು ಹಣ ಕೊಡಬೇಕಾಗಿಲ್ಲ. ಅಸಾಧ್ಯವಾದದ್ದು ಈ ಭೂಮಿಯ ಮೇಲೆ ಯಾವುದೂ ಇಲ್ಲ. ಶಿಕ್ಷಣವೆಂಬುದು ಭಾರತೀಯ ಪ್ರಜೆಯ ಮೂಲಭೂತ ಹಕ್ಕು. ವಿದ್ಯೆ ಇಲ್ಲದವರು ಪಶುವಿಗೆ ಸಮಾನವೆಂದು ಹಿರಿಯರು ಹೇಳುತ್ತಾರೆ. ಆದ ಕಾರಣದಿಂದ ನನ್ನ ಕಲ್ಪನೆಯ ಭಾರತದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯಾಗಲಿ ಪ್ರತಿಯೊಬ್ಬ ಪ್ರಜೆಯಾಗಲಿ ಶಿಕ್ಷಣವನ್ನು ಕಡ್ಡಾಯವಾಗಿ ಪಡೆಯಬೇಕು. ಹಾಗೂ ಸಮಾನ ಶಿಕ್ಷಣವೆಂಬುದು ಭಾರತದಲ್ಲಿ ನೆಲೆಯೂರಬೇಕು. ಒಬ್ಬ ವ್ಯಕ್ತಿಯನ್ನು ಅವನ ಹಿನ್ನೆಲೆಯನ್ನು ಪರಿಗಣಿಸದೆ ಘನತೆ ಮತ್ತು ಗೌರವದಿಂದ ಕಾಣುವಂತಾಗಬೇಕು. ಲಿಂಗ, ಧರ್ಮ, ಜಾತಿಯ ಆಧಾರದ ಮೇಲೆ ಯಾವುದೇ ತಾರತಮ್ಯ ಮಾಡದೆ ಎಲ್ಲರೂ ಸಮಾನರೆನ್ನುತ್ತಾ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವಂತಹ ದೇಶ ನಮ್ಮ ಭಾರತವಾಗಬೇಕು. ತಂತ್ರಜ್ಞಾನ ಯುಗದಲ್ಲಿ ದೇಶಗಳು ಅತಿ ವೇಗವಾಗಿ ಬೆಳೆಯುತ್ತಿವೆ. ನಮ್ಮ ದೇಶ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಶಕ್ತಿಯನ್ನು ಬಳಸಿಕೊಳ್ಳುವಂತಾಗಬೇಕು. ಅಷ್ಟೇ ಅಲ್ಲದೆ ನಮ್ಮ ದೇಶದಲ್ಲಿ ಸಂಶೋಧನೆಯಲ್ಲಿ ಮುಂಚೂಣಿಯಲ್ಲಿರುವ ರಾಷ್ಟ್ರವಾಗಿ ಹೊರಹೊಮ್ಮಬೇಕು. ಸಶಕ್ತ ಭಾರತದ ನಿರ್ಮಾಣಕ್ಕೆ ಒಬ್ಬ ವಿಜ್ಞಾನದ ವಿದ್ಯಾರ್ಥಿನಿಯಾಗಿ ನಾನು ಆಶಿಸುತ್ತೇನೆ. ಅಷ್ಟೇ ಅಲ್ಲದೆ ತಂತ್ರಜ್ಞಾನವೆಂಬುದು ಗ್ರಾಮೀಣ ಮತ್ತು ನಗರ ಪ್ರದೇಶದ ನಡುವಿನ ಅಂತರವನ್ನು ಕಡಿಮೆ ಮಾಡಿ ಅಂತರ್ಗತ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಹೆಚ್ಚಿಸುತ್ತದೆಂಬುದು ನನ್ನ ಅಭಿಪ್ರಾಯ. ಆರ್ಥಿಕ ಅಭಿವೃದ್ಧಿಯು ನನ್ನ ಮಗದೊಂದು ಕನಸು. ಅದರೊಂದಿಗೆ ಆರ್ಥಿಕ ಸಮೃದ್ಧಿಯು ಮತ್ತೊಂದು ಕನಸು. ಆರ್ಥಿಕ ಅಭಿವೃದ್ಧಿಯಾದಲ್ಲಿ ಉದ್ಯೋಗಾವಕಾಶಗಳು ವಿಪುಲಗೊಳ್ಳುತ್ತದೆ. ಸ್ನೇಹಿತರೆ, ಚಾಣಕ್ಯನ ಒಂದು ಮಾತಿದೆ, ನೀರಿನ ಹೆಜ್ಜೆಯನ್ನಾದರೂ ಗುರುತಿಸಬಹುದು, ಆದರೆ ಸರಕಾರಿ ಅಧಿಕಾರಿಯ ಭ್ರಷ್ಟಾಚಾರವನ್ನಲ್ಲ. ಈ ಮಾತು ಸುಳ್ಳೆನ್ನುವಂತಹ ಅಭಿವೃದ್ಧಿ ನಮ್ಮ ಭಾರತ ದೇಶದಲ್ಲಾಗಬೇಕು. ಯಾವುದೇ ಒಬ್ಬ ಪ್ರಜೆಯು ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋಗದೆ ಭಾರತದ ತಾಯ್ನಾಡಿನ ಕಲ್ಯಾಣಕ್ಕಾಗಿ ಕೆಲಸ ಮಾಡುವಂತಾಗಬೇಕು. ಶಿಕ್ಷಣ ಒಂದು ಕಡೆ, ಕೃಷಿ ಒಂದು ಕಡೆ, ಎಲ್ಲವನ್ನೂ ಸೇರಿರುವಂತಹ ದೇಶ ನಮ್ಮ ಭಾರತವಾಗಬೇಕು. ಭಾರತದ ಪ್ರಜೆಯಾಗಿ ನಾವು ನಮ್ಮ ದೇಶದ ಗೌರವವನ್ನು ಹೆಚ್ಚಿಸುವ ಮಾನವ ಸಂಪನ್ಮೂಲವಾಗಿ ಬೆಳೆಯೋಣ. ವಿಶ್ವವೇ ಗುರುತಿಸುವ ಮಟ್ಟಿಗೆ ದೇಶದ ಬೆಳವಣಿಗೆಯನ್ನು ಎಲ್ಲಾ ಕ್ಷೇತ್ರಗಳಲ್ಲೂ ಅಭಿವೃದ್ಧಿಯನ್ನು ತರಬಲ್ಲ ಕನಸುಗಳನ್ನು ನನಸಾಗಿಸೋಣ. ಕೊನೆಯದಾಗಿ ನಾನು ಹೇಳಲಿಚ್ಛಿಸುವುದೇನೆಂದರೆ, ನನ್ನ ಭಾರತ ಕೇವಲ ದೇಶವಲ್ಲ, ಅದು ಭೂ ಕೈಲಾಸ. ಭಾರತೀಯ ಪ್ರಜೆ ಕೇವಲ ಪ್ರಜೆಯಲ್ಲ, ಅವನೇ ಇಲ್ಲಿ ಅಧಿಕಾರಿಯಾಗಿರುತ್ತಾನೆ. ಇದು ನನ್ನ ಕಲ್ಪನೆಯ ಭಾರತ. ಇದು ನನ್ನ ವಿಶ್ವಗುರು ಭಾರತ. ಇದು ವಿಶ್ವಕ್ಕೆ ಗುರು ಭಾರತ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಿಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯೇತರ ಸಂತತಿ ಎಂದು ಹೇಳುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ನೀಡುತ್ತಿದ್ದೇನೆ.